ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ 4ನೇ ವಾರದಲ್ಲಿ ಉಭಯಚರಿ ಯೋಗದ ನಿರ್ಮಾಣಗೊಳ್ಳುವುದು. ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಈ ಅವಧಿಯಲ್ಲಿ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ. ಹಾಗೆ ಸೂರ್ಯನಿಂದ 2ನೇ ಮನೆಯಲ್ಲಿ ಶುಕ್ರನ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಬುಧ ಚಲಿಸಲಿದ್ದಾನೆ. ಇದರಿಂದ ಉಭಯಚರಿ ಯೋಗದ ನಿರ್ಮಾಣವಾಗಲಿದೆ. ಬುಧ ಮಿಥುನ ರಾಶಿಯಲ್ಲಿ ಚಲಿಸುವ ಮೂಲಕ ಭದ್ರಾ ರಾಜಯೋಗದ ನಿರ್ಮಾಣವಾಗುವುದು ಮತ್ತು ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗಲಿದೆ. ಗ್ರಹಗಳ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಈ ಯೋಗಗಳಿಂದ ಯಶಸ್ಸು ಮತ್ತು ಪ್ರಗತಿಯನ್ನು ಗಳಿಸುವ ಯೋಗವಿದೆ. ಜೊತೆಗೆ ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಜುಲೈ 21ರಿಂದ ಜುಲೈ 26 ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ದೃಷ್ಟಿಯಿಂದ ಗುರು 3ನೇ ಭಾವದಲ್ಲಿ ಇರುವ ಕಾರಣ ಈ ಇಡೀ ವಾರ ಚಾಲಕರು ವಿಶೇಷ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಸ್ವಲ್ಪ ನಿರ್ಲಕ್ಷ್ಯವು ಹಾನಿಕಾರಕವಾಗಬಹುದು. ಈ ವಾರ ಅನೇಕರ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆಗಬಹುದು. ಇದರಿಂದ ಅವರು ಮುಕ್ತವಾಗಿ ಹಣ ಖರ್ಚು ಮಾಡಲು ಮತ್ತು ದೊಡ್ಡ ಪಾರ್ಟಿ ನೀಡಲು ಯೋಜಿಸಬಹುದು. ಆದರೆ ಈ ಸಮಯದಲ್ಲಿ ಯಾವುದನ್ನು ಅವಸರದಿಂದ ಮಾಡಬೇಡಿ, ಇಲ್ಲವಾದರೆ ಹೆಚ್ಚು ಹಣ ಪೋಲಾಯಿತು ಎಂದು ನಂತರ ಅನಿಸಬಹುದು. ಈ ವಾರ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನಿಮ್ಮ ಮನಸ್ಸು ಉತ್ಸುಕವಾಗಿರುತ್ತದೆ. ಆದರೆ ಯಾವುದೇ ಬದಲಾವಣೆ ಮಾಡುವ ಮೊದಲು ಮನೆಯ ಉಳಿದವರ ಅಭಿಪ್ರಾಯ ತಿಳಿದುಕೊಳ್ಳಿ. ಚಂದ್ರ ರಾಶಿಯ ದೃಷ್ಟಿಯಿಂದ ಶನಿ 11ನೇ ಭಾವದಲ್ಲಿ ಇರುವ ಕಾರಣ ವ್ಯಾಪಾರ ಮಾಡುವ ಜಾತಕರಿಗೆ ಅನುಕೂಲಕರ ಗ್ರಹಗಳ ಕೃಪೆಯಿಂದ ವೃತ್ತಿಯಲ್ಲಿ ಹಲವು ಶುಭ ಅವಕಾಶಗಳು ಬರಲಿವೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶ ಕನಸು ಕಾಣುವ ಜಾತಕರ ಶ್ರಮ ಈ ವಾರ ಫಲ ನೀಡಲಿದೆ. ಮಂಗಳ ಗ್ರಹವು ಮಿಥುನ ರಾಶಿಯ ಕೊನೆಯ ಹಂತಗಳ ಮೂಲಕ ಚಲಿಸುತ್ತಿದೆ ಮತ್ತು 2 ವಾರಗಳ ನಂತರ ಅದು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತದೆ. ಅಲ್ಲಿಯವರೆಗೆ ಹಣಕಾಸಿನ ವಿಷಯಗಳು ಪ್ರಮುಖವಾಗಿರುತ್ತವೆ. ಪಾವತಿಗೆ ಗಮನ ಬೇಕಾಗುತ್ತದೆ, ಖರೀದಿ ಇದ್ದಕ್ಕಿದ್ದಂತೆ ಅಗತ್ಯವಾಗುತ್ತದೆ ಅಥವಾ ಹಂಚಿಕೆಯ ಹಣಕಾಸಿನ ಬಗ್ಗೆ ಸಂಭಾಷಣೆ ವೇಗಗೊಳ್ಳುತ್ತದೆ. ಇವುಗಳಲ್ಲಿ ಯಾವುದೂ ನಿರ್ವಹಿಸಲಾಗದು, ಆದರೂ ನೀವು ಬಯಸುವುದಕ್ಕಿಂತ ತ್ವರಿತ ನಿರ್ಧಾರಗಳನ್ನು ಇದು ಬಯಸುತ್ತದೆ. ಗಮನಿಸಬೇಕಾದ ಒಂದು ವಿಷಯವೆಂದರೆ ನಿಮ್ಮ ಸ್ವರ. ಜನರು ಸಂಪೂರ್ಣವಾಗಿ ಕೇಳುವ ಮೊದಲೇ ಉತ್ತರಿಸುವಂತೆ ಮಾಡುವ ಅಭ್ಯಾಸವನ್ನು ಮಂಗಳ ಗ್ರಹ ಹೊಂದಿದೆ ಮತ್ತು ಎಲ್ಲರೂ ಕೊನೆಯ ಮಾತನ್ನು ಹೇಳಬೇಕೆಂದು ಒತ್ತಾಯಿಸಿದರೆ ಸಂಪೂರ್ಣವಾಗಿ ಸಾಮಾನ್ಯ ಚರ್ಚೆಯು ತೀಕ್ಷ್ಣವಾಗಬಹುದು. ಅದೃಷ್ಟವಶಾತ್ ಆ ವಾತಾವರಣವು ಉಳಿಯುವುದಿಲ್ಲ. ಬುಧ ಈಗ ನಿಮ್ಮ 3ನೇ ಮನೆಯ ಮೂಲಕ ನೇರವಾಗಿ ಚಲಿಸುತ್ತದೆ ಮತ್ತು ನೀವು ಸಂವಹನ, ಬರವಣಿಗೆ ಮತ್ತು ಬೋಧನೆಯಿಂದ ಮುಂದುವರಿಯುತ್ತೀರಿ. ಈ ನೇರ ವಿಧಾನವು ಕಳೆದ 3 ವಾರಗಳಲ್ಲಿ ಕಾಣಿಸಿಕೊಂಡ ಗೊಂದಲವನ್ನು ನಿವಾರಿಸುತ್ತದೆ. ಪ್ರಯಾಣ ಯೋಜನೆಗಳು ಮುಂದುವರಿಯುತ್ತವೆ ಮತ್ತು ಒಡಹುಟ್ಟಿದವರು, ನೆಟ್ವರ್ಕ್ ವಲಯಗಳು ಮತ್ತು ಸ್ನೇಹಿತರೊಂದಿಗೆ ಸಂವಹನವು ಸುಧಾರಿಸುತ್ತದೆ. ಸೂರ್ಯ 4ನೇ ಮನೆಗೆ ಪ್ರವೇಶಿಸುವುದರಿಂದ ಗೃಹ ಜೀವನ ಕ್ರಮೇಣ ನಿಮ್ಮ ಮುಖ್ಯ ಗಮನವಾಗುತ್ತದೆ. ನಿಮ್ಮ ಸ್ವಂತ ಮನೆಯ ಮುಂಭಾಗದ ಬಾಗಿಲಿನ ಹಿಂದೆ ಪ್ರಮುಖ ವಿಷಯಗಳು ಕಾಯುತ್ತಿರುವಾಗ ಒಂದು ಬದ್ಧತೆಯಿಂದ ಇನ್ನೊಂದಕ್ಕೆ ಧಾವಿಸುವಲ್ಲಿ ತೃಪ್ತಿ ಇರುವುದಿಲ್ಲ. ಕುಟುಂಬದಲ್ಲಿ ಯಾರಾದರೂ ನಿಮ್ಮ ತೀರ್ಪಿನ ಮೇಲೆ ಅವಲಂಬಿತರಾಗುತ್ತಾರೆ ಮತ್ತು ನಿಜವಾಗಿಯೂ ಯೋಜಿಸದೆಯೇ ನೀವು ಸಂಘಟಕರ ಪಾತ್ರಕ್ಕೆ ಹೆಜ್ಜೆ ಹಾಕುತ್ತೀರಿ. ನಿಮ್ಮ ನಿವಾಸಕ್ಕೆ ಸಂಬಂಧಿಸಿದ ದುರಸ್ತಿ, ಆಸ್ತಿಗೆ ಸಂಬಂಧಿಸಿದ ಚರ್ಚೆ ಅಥವಾ ಕಾಗದ ಪತ್ರಗಳು ಸ್ವಲ್ಪ ಸಮಯದವರೆಗೆ ಸುಮ್ಮನೆ ಕುಳಿತ ನಂತರ ಮತ್ತೆ ಸ್ಥಳಾಂತರಗೊಳ್ಳಲು ಪ್ರಾರಂಭಿಸುತ್ತವೆ. 4ನೇ ಮನೆಯಲ್ಲಿರುವ ಸೂರ್ಯ ಕುಟುಂಬ ಸಂಬಂಧಗಳಿಗೆ ಅಷ್ಟು ಉತ್ತಮವಾಗಿಲ್ಲ. ಆದ್ದರಿಂದ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಹಳ ಜಾಗರೂಕರಾಗಿರಬೇಕು, ಏಕೆಂದರೆ ವಾದಗಳಿಗೆ ಅವಕಾಶಗಳಿವೆ. ಶುಕ್ರನು ಕನ್ಯಾ ರಾಶಿಯ ಭೂಮಿಯ ರಾಶಿಯ ಮೂಲಕ ಸಾಗುತ್ತಿದ್ದಾನೆ. ಅದು 5ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ತುಂಬಾ ಸೃಜನಶೀಲರಾಗಿರಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತೀರಿ. ನೀವು ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳು ತುಂಬಾ ನಿರ್ಗತಿಕರಾಗುತ್ತಾರೆ. ಒಂಟಿ ವೃಷಭ ರಾಶಿಯ ಸ್ಥಳೀಯರು ಪ್ರಣಯ ಬಯಕೆಯನ್ನು ಹೊಂದಿರುತ್ತಾರೆ, ಆದರೆ ಇದು ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಸಮಯವಲ್ಲ. ನೀವು ನಿಮ್ಮ ಸೃಜನಶೀಲ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಕೆಲವು ಕೋರ್ಸ್ಗಳಿಗೆ ಹಾಜರಾಗುವ ಮೂಲಕ ಅವುಗಳನ್ನು ಮೆರುಗುಗೊಳಿಸಬೇಕು. ಸೃಜನಶೀಲ ಆಸಕ್ತಿಗಳು ಸಹ ನಿಮ್ಮ ಗಮನಕ್ಕೆ ಅರ್ಹವಾಗಿರುತ್ತವೆ, ವಿಶೇಷವಾಗಿ ಸಮಯದ ಕೊರತೆಯಿಂದ ನೀವು ನಿರ್ಲಕ್ಷಿಸಲ್ಪಟ್ಟವುಗಳು. ನೀವು ಸಂತೋಷ, ಉಡುಗೊರೆಗಳು ಅಥವಾ ಮನರಂಜನೆಗಾಗಿ ಸ್ವಲ್ಪ ಹೆಚ್ಚು ಖರ್ಚು ಮಾಡಲು ಪ್ರಚೋದಿಸಲ್ಪಡುತ್ತೀರಿ, ಆದರೆ ಸಾಮಾನ್ಯ ಜ್ಞಾನವು ಎಲ್ಲವನ್ನೂ ಶಾಂತವಾಗಿ ಆರಾಮದಾಯಕ ಮಿತಿಯಲ್ಲಿ ಇರಿಸುತ್ತದೆ. ವಾರದ ಅಂತ್ಯದ ವೇಳೆಗೆ ಇದು ನಿಮ್ಮೊಂದಿಗೆ ಉಳಿಯುವ ಒಂದು ಭವ್ಯವಾದ ಕಾರ್ಯಕ್ರಮವಾಗುವುದಿಲ್ಲ. ಅದು ಹೇಗಾದರೂ ಅತ್ಯಂತ ಸ್ಮರಣೀಯವಾಗಿ ಪರಿಣಮಿಸಿದ ಸಾಮಾನ್ಯ ಕ್ಷಣಗಳಾಗಿರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದ ದಿನ ಬಾಳೆ ಗಿಡವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ.
ಹೀಗೆ ಮಾಡುವುದರಿಂದ ಗುರು ಗ್ರಹದಿಂದ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ 21ರಿಂದ ಜುಲೈ 26ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.